ದುಷ್ಟ ಬುದ್ಧಿ ಆನೆ ಕತೆ. ಒಂದಾನೊಂದು ಕಾಲದಲ್ಲಿ ಕಾಡಿನಲ್ಲಿ ಒಂದು ಆನೆ ವಾಸಿಸುತ್ತಿತ್ತು. ಅದು ತುಂಬ ದುಷ್ಟ ಮತ್ತು ಕಾಡಿನ ಇತರ ಪ್ರಾಣಿಗಳಿಗೆ ತೊಂದರೆ ನೀಡುತ್ತಿತ್ತು. ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳು ಅವನೊಂದಿಗೆ ತುಂಬ ಅಸಮಾಧಾನಗೊಳ್ಳಲು ಪ್ರಾರಂಭಿಸಿದವು. ಆದರೆ ಆನೆಯ ಗಾತ್ರ ಮತ್ತು ಶಕ್ತಿ ಎರಡರಿಂದಲೂ ದೊಡ್ಡದಾಗಿರುವ ಕಾರಣ ಅವನನ್ನು ಏನೂ ಮಾಡಲಾಗಲಿಲ್ಲ. ಒಂದು ದಿನ ಆನೆ ಎಲ್ಲೋ ಹೋಗುತ್ತಿರುವಾಗ ದಾರಿಯಲ್ಲಿ ಒಂದು ಮರವನ್ನು ಕಂಡಿತು ಮತ್ತು ಆ ಮರದ ಮೇಲೆ ಕೆಲವು ಪಕ್ಷಿಗಳು ವಾಸಿಸುತ್ತಿದ್ದವು. ಆ ಮರದ ಮೇಲೆ ಅವರ ಬಳಿಯಲ್ಲಿದ್ದ ಮೊಟ್ಟೆಗಳಲ್ಲದೆ ಇನ್ನೂ ಅನೇಕ ಮೊಟ್ಟೆಗಳಿದ್ದವು. ಕೀಟಗಳು, ನೊಣಗಳು ಮತ್ತು ಅಳಿಲುಗಳು ಇತ್ಯಾದಿಗಳು ವಾಸಿಸುವ ಮರವನ್ನು ನೋಡಿದ ಆನೆಯು ಅವರೊಂದಿಗೆ ಚೇಷ್ಟೆ ಮಾಡಲು ಯೋಚಿಸಿತು. ಅವನು ಮರದ ಕೊಂಬೆಗಳನ್ನು ತನ್ನ ಸೊಂಡಿಲಿನಿಂದ ಬಲವಾಗಿ ಅಲುಗಾಡಿಸಲು ಪ್ರಾರಂಭಿಸಿದನು. ಆ ಮರದ ಮೇಲೆ ವಾಸಿಸುವ ಎಲ್ಲ ಪ್ರಾಣಿಗಳು ತುಂಬ ಹೆದರಿದವು ಮತ್ತು ಅವು ಜೋರಾಗಿ ಶಬ್ದ ಮಾಡಲು ಪ್ರಾರಂಭಿಸಿದವು. ಆದರೆ ಆನೆ ಕೇಳಲಿಲ್ಲ. ಹಕ್ಕಿ ತನ್ನ ಗೂಡು ಮತ್ತು ಮೊಟ್ಟೆಗಳನ್ನು ಕಾಪಾಡಲು ತುಂಬ ಕಷ್ಟಪಡುತ್ತಿತ್ತು ಮತ್ತು ಆ ಮೊಟ್ಟೆಗಳನ್ನು ಬೇರೆ ಕೊಂಬೆಗಳಿಗೆ ಚಲಿಸುತ್ತಿತ್ತು. ಆ ಪಕ್ಷಿಗಳು ತಮ್ಮ ಮೊಟ್ಟೆಗಳನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದವು, ಆದರೆ ಅದರ ಮೊಟ್ಟೆಗಳು ಕೆಳಗೆ ಬಿದ್ದು ಒಡೆದು ಹೋದವು. ಹಾಗೆಯೇ ಇತರ ಪಕ್ಷಿಗಳ ಮೊಟ್ಟೆಗಳು ಸಹ ಒಡೆದು ಹೋದವು. ಎಲ್ಲ ಪಕ್ಷಿಗಳು ಮತ್ತೊಂದು ಮರಕ್ಕೆ ಹಾರಿದವು ಮತ್ತು ಸ್ವಲ್ಪ ಸಮಯದ ನಂತರ ಆನೆಯು ಅಲ್ಲಿಂದ ಹೊರಟು ಹೋಯಿತು ಮತ್ತು ಎಲ್ಲ ಪಕ್ಷಿಗಳು ಅಳಲು ಪ್ರಾರಂಭಿಸಿದವು. ಅವರು ಈ ಆನೆಯನ್ನು ಬಿಡುವುದಿಲ್ಲ, ಅದು ನಮ್ಮ ಮೊಟ್ಟೆಗಳನ್ನು ಮುರಿದುಬಿಟ್ಟಿದೆ. ನಾವು ಆ ಆನೆಯನ್ನು ಏನು ಮಾಡಬಹುದು? ಅವನು ನಮಗಿಂತ ದೊಡ್ಡವನು ಮತ್ತು ಶಕ್ತಿಶಾಲಿ. ಆ ಆನೆಗೆ ತಕ್ಕ ಪಾಠ ಕಲಿಸಬೇಕೆಂದರೆ ನಾನು ನಿನಗೆ ಸಹಾಯ ಮಾಡಬಲ್ಲೆ ಎಂದು ಕಾಗೆ ಹೇಳಿತು. ಆಗ ಎಲ್ಲ ಪಕ್ಷಿಗಳು ಇದನ್ನು ಏನು ಮಾಡಬಹುದೆಂದು ಕಾಗೆಯನ್ನು ಕೇಳಿದವು. ಆಗ ಕಾಗೆಯು ಐಕ್ಯತೆಗೆ ಬಲವಿದೆ ಎಂದು ಹೇಳಿತು. ನಾವೆಲ್ಲರೂ ಸೇರಿ ಅವನಿಗೆ ಪಾಠ ಕಲಿಸಬಹುದು. ನನಗೆ ಒಬ್ಬ ಸ್ನೇಹಿತ ಕಪ್ಪೆ ಇದ್ದಾನೆ. ನಾವು ಅವನ ಸಹಾಯವನ್ನು ಪಡೆಯಬಹುದು ಮತ್ತು ನಾವು ಇತರ ಕೆಲವು ಸ್ನೇಹಿತರ ಸಹಾಯವನ್ನು ತೆಗೆದುಕೊಳ್ಳಬಹುದು ಎಂದು ಹೇಳಿದರು. ಅವನ ಮಾತುಗಳನ್ನು ಕೇಳಿ ಕೆಲವು ಪಕ್ಷಿಗಳು ರೋಮಾಂಚನಗೊಂಡು, ಈ ಕೆಲಸದಲ್ಲಿ ನಾವು ಕೂಡ ಸಹಾಯ ಮಾಡುತ್ತೇವೆ. ಮತ್ತು ಆ ಮರದ ಮೇಲೆ ಅಳಿಲು, ನೊಣಗಳಂತಹ ಕೆಲವು ಸ್ನೇಹಿತರಿದ್ದರು, ಅವರು ನಮಗೆ ಸಹಾಯ ಮಾಡುತ್ತಾರೆ. ನಂತರ ಅವರೆಲ್ಲರೂ ಉತ್ಸಾಹದಿಂದ ಆನೆಗೆ ಪಾಠ ಕಲಿಸಲು ಮುಂದಾದರು ಮತ್ತು ಆನೆ ಮಲಗಿದ್ದಾಗ ನೊಣಗಳನ್ನು ಮತ್ತು ಅಳಿಲುಗಳನ್ನು ಅವನ ಬಳಿಗೆ ಕಳುಹಿಸಿದರು. ಆನೆಯು ಕಣ್ಣು ತೆರೆದ ಕೂಡಲೇ ಕಾಗೆಯು ತನ್ನ ಇತರ ಕಾಗೆ ಗೆಳೆಯರೊಂದಿಗೆ ಸೇರಿ ಆನೆಯ ಕಣ್ಣುಗಳನ್ನು ಹೊಡೆದಿದ್ದರಿಂದ ಆನೆಯು ಏನನ್ನೂ ನೋಡದೆ ಈತರಿಗೆ ಓಡಿಹೋಗಲು ಪ್ರಾರಂಭಿಸಿತು. ಹಕ್ಕಿಯು ಕೊಕ್ಕಿನಿಂದ ಕುಕ್ಕಿತು ಮತ್ತು ಅದನ್ನು ಓಡಿಸಲು ಆನೆಯು ಓಡಿತು. ಅವನು ಬರುವುದನ್ನು ಕಂಡು ಅಲ್ಲೇ ಕಾಯುತ್ತಿದ್ದ ಕಪ್ಪೆಗಳು ಸದ್ದು ಮಾಡತೊಡಗಿದವು. ಕಪ್ಪೆಗಳ ಶಬ್ದವನ್ನು ಕೇಳಿದ ಆನೆಯು ಅಲ್ಲೇ ಕೊಳ ಅಥವಾ ನದಿ ಇದೆ ಎಂದು ಭಾವಿಸಿತು. ಇದನ್ನು ಯೋಚಿಸಿ ಅವನು ಜಿಗಿದು ಸತ್ತನು. ಈಗ ಕಾಡಿನಲ್ಲಿರುವ ಪ್ರಾಣಿಗಳೆಲ್ಲವೂ ಅವನಿಂದ ಮುಕ್ತಿ ಹೊಂದಿದ್ದವು. ಈ ಕಥೆಯ ನೀತಿ. ಈ ಕಥೆಯಿಂದ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ತಿಳಿಯುತ್ತೇವೆ. ನಾವೆಲ್ಲರೂ ಒಗ್ಗೂಡಿದರೆ ಯಾವುದೇ ಕೆಲಸವೂ ದೊಡ್ಡದಲ್ಲ. ಒಟ್ಟಿಗೆ ನಾವು ದೊಡ್ಡ ಕೆಲಸವನ್ನು ಸುಲಭವಾಗಿ ಮಾಡಬಹುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.